May 1st is generally regarded as Labor Day. ಮೇ 1ನೇ ತಾರೀಕು ಅದು ಕಾರ್ಮಿಕರ ದಿನಾಚರಣೆ ಎಂಬುದಾಗಿ ನಾವು ಗುರುತಿಸಿದ್ದೇವೆ. For most of you, I'm sure you might have a holiday. ಅನೇಕರಿಗೆ ಆ ದಿನ ನಿಮಗೆ ರಜೆ ಇದೆ ಎಂಬುದಾಗಿ ನಾನು ಭಾವಿಸ್ತೇನೆ. See, I want you to understand the whole idea is to give rest to the laborer. ನೋಡಿ, ಈ ಒಂದು ಕಾರ್ಮಿಕರ ದಿನಾಚರಣೆ ಎಂಬುದಾಗಿ ಗುರುತಿಸುವುದಕ್ಕೆ ಒಂದು ಕಾರಣ ಏನಂದರೆ, ಆ ದಿನದಂದು ಕಾರ್ಮಿಕರಿಗೆ ಒಂದು ವಿಶ್ರಾಂತಿಯನ್ನು ಕೊಡಬೇಕೆಂಬುದಾಗಿ. But sadly, most of us, especially Christians today, have forgotten the idea of taking rest. ಇವತ್ತು ಕೂಡ ಅನೇಕ ಕ್ರೈಸ್ತರು ನಾವು ಕೂಡ ಆ ಒಂದು ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕನ್ನುವಂಥ ಭಾವನೆಯನ್ನೇ ಇವತ್ತು ನಾವು ಕಳೆದು ಬಿಟ್ಟಿದ್ದೇವೆ. I want you to understand that there was a reason why God himself rested, not because he was tired. He rested to show us a principle. ನೋಡಿ, ದೇವರು ಕೂಡ ತಾನು ವಿಶ್ರಾಂತಿಯನ್ನು ಪಡೆದನೆಂಬುದಾಗಿ ನೋಡ್ತೇವೆ. ಅಂದರೆ ಆತನು ಆಯಾಸಗೊಂಡನೆಂಬುದಾಗಿ ಅಲ್ಲ, ಆದರೆ ನಮಗೆ ಆ ಒಂದು ನಿಯಮವನ್ನು, ವಿಶ್ರಾಂತಿ ನಿಯಮವನ್ನು ತೋರಿಸುವುದಕ್ಕಾಗಿ ಆತನು ವಿಶ್ರಾಂತಿಯನ್ನು ಪಡೆದನು. Especially some Christians think, oh, this person is sleeping, taking a nap, is resting. That means this person is lazy. ಅನೇಕ ಕ್ರೈಸ್ತರು ಹಾಗೆ ಹೇಳ್ಬಿಡ್ತಾರೆ, ಓ ಈ ವ್ಯಕ್ತಿ ಮಲಗ್ತಿದ್ದಾನೆ, ಈ ವ್ಯಕ್ತಿ ಕೂತ್ಕೊಂಡಿದ್ದಾನೆ, ಇವನು ತುಂಬ ಸೋಂಬೇರಿ ಎಂಬುದಾಗಿ ಹೇಳ್ಬಿಡ್ತಾರೆ. Maybe if they looked at Elijah when there was a time where he was only eating and sleeping, people might have called him as a lazy person. ಸೊ ನೋಡಿ, ಒಂದು ಕಾಲದಲ್ಲಿ ಎಲಿಯನನ್ನು ಕೂಡ ಈ ಜನರು ನೋಡಿದರೆ ಅವನು ಕೂಡ ಹಾಗೆ ತಿನ್ನುತ್ತಾನೆ, ಕುಡಿತಾನೆ, ಹಾಗೆ ಅವನು ನಿದ್ದೆ ಮಾಡ್ತಾ ಇರ್ತಾನೆ, ಅವನನ್ನು ಕೂಡ ಸೋಂಬೇರಿ ಎಂಬುದಾಗಿ ಕರೆದು ಬಿಡ್ತಿದ್ರೇನೋ. I want you to understand, I'm not saying that you should have a lifestyle where you don't work hard, that you're always, playing the fool or you're not being productive. That's not what I'm saying. But what I'm saying is, in the midst of being productive, don't forget that you also need to take rest. ನಾನು ನಿಮ್ಗೆ ಈ ರೀತಿಯಾಗಿ ಹೇಳ್ತಾ ಇಲ್ಲ, ನೀವು ಜೀವನ ಪೂರ್ತಿಯಾಗಿ ಆರಾಮಾಗಿ ಯಾವ ಕೆಲಸ ಕಾರ್ಯಗಳನ್ನು ಮಾಡದೆ ಅಥವಾ ಯಾವುದೇ ಒಂದು ಉತ್ಪನ್ನಗಳನ್ನು ಮಾಡದೆ ನೀವು ಹಾಗೆ ಕಳೀರಿ ಎಂಬುದಾಗಿ ಹೇಳ್ತಿಲ್ಲ. ಆದರೆ ನೀವು ಮಾಡ್ತಿರುವಂಥ ಎಲ್ಲ ಕಾರ್ಯದ ನಡುವೆ ನಿಮಗೆ ವಿಶ್ರಾಂತಿ ಬೇಕಿದೆ ಎಂಬುದಾಗಿ ನಾನು ನಿಮ್ಗೆ ಹೇಳ್ತಿದ್ದೇನೆ. There's a reason why God has made our system in such a way that many times we take rest physically, but for the most times we never give rest mentally. ಅನೇಕ ಸಾರಿ ನಾವು ಶಾರೀರಿಕವಾಗಿ ನಾವು ವಿಶ್ರಾಂತಿಯನ್ನು ಹೊಂದಿಕೊಳ್ತೇವೆ, ಆದರೆ ಮಾನಸಿಕವಾಗಿ ನಾವು ಕಡಿಮೆ ವಿಶ್ರಾಂತಿಯನ್ನು ಹೊಂದಿಕೊಳ್ತಿದ್ದೇವೆ. All the time thinking and munching and I have to do this next, I have to do that. So we never get to that place of being at a place of rest. ಅನೇಕ ಸರಿ ನಾವೇನು ಮಾಡ್ತೀವಿ ಅಂದರೆ, ನಾನು ಅದನ್ನ ಮಾಡಬೇಕು, ಇದನ್ನ ಮಾಡಬೇಕೆಂಬುದಾಗಿ ಆಲೋಚನೆ ಮಾಡ್ತಾ ಮೆಲ್ಕಾಗ್ತಾ ಇದೇ ರೀತಿಯಾಗಿ ನಾವು ಇರ್ತೇವೆ. ಸ್ವಲ್ಪ ಹೊತ್ತಾದರೂ ನಾವು ಆಲೋಚನೆ ಮಾಡೋದನ್ನು ನಿಲ್ಲಿಸುವುದಿಲ್ಲ. See, my phone can function well. ನೋಡಿ, ನನ್ನ ಒಂದು ಈ ಫೋನ್ ಸರಿಯಾಗಿ ಕಾರ್ಯವನ್ನು ಮಾಡಬಹುದು. But every now and then it will require an update or an upgrade. ಆದರೆ ಪ್ರತಿ ಸಾರಿ ಈ ಫೋನ್ಗೆ ಒಂದು ಅಪ್ಗ್ರೇಡ್ ಅನ್ನುವಂಥದ್ದು, ಅಪ್ಡೇಟ್ ಅನ್ನುವಂಥದ್ದು ಬೇಕಾಗ್ತದೆ. So when I have to update the OS or even the apps on the phone, when I need to update, I can never use the phone or the app. ನೋಡಿ, ನಾನು ಒಂದು ವೇಳೆ ಇರುವಂತಹ ಒಂದು ಅಪ್ಲಿಕೇಶನ್ಗಳನ್ನು ಅಥವಾ ಫೋನ್ ನಾನು ಅಪ್ಡೇಟ್ ಮಾಡದೆ ಹೋದರೆ ಅದನ್ನು ಉಪಯೋಗಿಸೋಕ್ಕೆ ಆಗೋದಿಲ್ಲ. I cannot use it for a while. ಸೊ ಸ್ವಲ್ಪ ಸಮಯ ತನಕ ನಾನು ಅದನ್ನು ಉಪಯೋಗಿಸೋಕ್ಕೆ ಆಗೋದಿಲ್ಲ. So if I say I can't use it, so I'm not going to update, the phone will stop working in a while. ಸೊ ನೋಡಿ, ನಾನು ಅದನ್ನು ಯೂಸ್ ಮಾಡೋಕ್ಕಾಗಲ್ಲ ಅಂದರೆ, ನಾನು ಅಪ್ಡೇಟ್ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಕೊಳ್ಳೋದಾದರೆ ಅದು ಸ್ವಲ್ಪ ಸಮಯ ಅದು ಕಾರ್ಯ ಮಾಡುವುದಿಲ್ಲ. So if you are updating your phone so that it will do better after the update, you need to understand that when you take rest physically, mentally, emotionally, only then you can function better after your update. ನೋಡಿ, ನಿಮ್ಮ ಒಂದು ಫೋನ್ ಹೇಗೆ ಆ ಕ್ಷಣದಲ್ಲಿ ಅದು ಕಾರ್ಯ ಮಾಡದೆ ಅದು ಅಪ್ಡೇಟ್ ಆದಾಗ ಅದ ನಂತರ ಹೇಗೆ ತುಂಬ ಚೆನ್ನಾಗಿ ಅದು ಕೆಲಸವನ್ನು ಮಾಡ್ತದೋ, ಅದೇ ರೀತಿಯಾಗಿ ನೀವು ಮಾನಸಿಕವಾಗಿ, ಶಾರೀರಿಕವಾಗಿ ಒಂದು ಒಳ್ಳೆ ವಿಶ್ರಾಂತಿಯನ್ನು ಪಡೆದಾಗ ಅದ ನಂತರ ನೀವು ತುಂಬ ಚೆನ್ನಾಗಿ ಕಾರ್ಯವನ್ನು ಮಾಡುವಂಥವರಾಗಿರ್ತೀರಿ. So I want you to understand that you need to have that rhythm in place where you take some intentional step where you are resting physically, resting mentally and resting emotionally. ನೋಡಿ, ಇವತ್ತು ನೀವು ಕೂಡ ಯಾವ ರೀತಿಯಾಗಿ ಅಂದರೆ ಶಾರೀರಿಕವಾಗಿ, ಆತ್ಮಿಕವಾಗಿ, ಮಾನಸಿಕವಾಗಿ ಕೂಡ ನೀವು ವಿಶ್ರಾಂತಿಯನ್ನು ನೀವು ಹೊಂದಿಕೊಳ್ಳಬೇಕಾಗ್ತದೆ. And that is my challenge to you as we celebrate this Labor Day on May 1st. I want you to allow this to become a reality of your life, where you have a systematic way where you take rest maybe once in a couple of days or once in a few weeks.
take some time out to rest and have that as part of your system to rest physically, mentally, emotionally, that will actually help you to do better and be more productive in life. ಈ ಒಂದು ಮೇ 1ನೇ ತಾರೀಕಂದು ನಾನು ನಿಮ್ಮೆಲ್ಲರಿಗೂ ಕೂಡ ಉತ್ಸಾಹ ಪಡಿಸ್ತೇನೆ. ಮಾನಸಿಕವಾಗಿ, ಭಾವನಾತ್ಮಕವಾಗಿ, ನೀವು ಶಾರೀರಿಕವಾಗಿ ನೀವೊಂದು ಒಳ್ಳೆ ವಿಶ್ರಾಂತಿಯನ್ನು ಕ್ರಮವಾಗಿ ನೀವು ಅದನ್ನು ಪಡೆದುಕೊಳ್ಳಿ. ಆಗ ಖಂಡಿತವಾಗಿ ಅದ ನಂತರ ನೀವು ಉನ್ನತವಾದ ಕಾರ್ಯಗಳನ್ನ ನೀವು ಉತ್ಸಾಹದಿಂದ ಮಾಡಬಹುದು.